ಗಡಿಯಲ್ಲಿ ಯುದ್ಧದ ಕಾರ್ಮೋಡ. ಜಮ್ಮುವಿನ ಸರ್ಕಾರಿ ಆಸ್ಪತ್ರೆಗಳಿಗೆ ಹೈ ಅಲರ್ಟ್ ಆಗಿರುವಂತೆ ಘೋಷಣೆ. ಸರ್ವ ರೀತಿಯಲ್ಲಿ ಸನ್ನದ್ಧರಾಗಿರುವಂತೆ ಸೂಚನೆ ಕೂಡ ಸಿಗ್ತಾ ಇದೆ. ಎಲ್ಲ ಸಿಬ್ಬಂದಿ ತಯಾರಾಗಿ ಇರುವಂತೆ ಜೆಎಂಎಫ್ಸಿ ಸೂಚನೆ ಕೊಟ್ಟಿದೆ. ಅಂದ್ರೆ ಎಲ್ಲ ಸಿಬ್ಬಂದಿ ತಯಾರಾಗಿರ್ಬೇಕು. ಅವರಿಗೆ ರಜೆ, ವೀಕ್ ಆಫ್ ಅದ್ಯಾವುದು ಸಿಗೋದಿಲ್ಲ. ಎಲ್ಲರೂ ಸನ್ನದ್ಧರಾಗಿರ್ಬೇಕು. ಯಾವಾಗ ಯುದ್ಧ ಆಗುತ್ತೆ ಅಷ್ಟೊತ್ತಿಗೆ ನಾನು ರಜೆಯಲ್ಲಿದ್ದೆ, ನಾನು ವೀಕ್ ಆಫ್ ಇದೆ, ಬರೋಕ್ಕಾಗಲ್ಲ, ಅದೆಲ್ಲ ಹೇಳೋಕ್ಕಾಗಲ್ಲ. ಸನ್ನದ್ಧರಾಗಿರಬೇಕು. ಈಗ ಕಾಶ್ಮೀರದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಜಮ್ಮುವಿನ ಸರ್ಕಾರಿ ಆಸ್ಪತ್ರೆಗಳಿಗೆ ಹೈ ಅಲರ್ಟ್. ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧರಾಗಿರುವಂತೆ ಸೂಚನೆ ಸಿಕ್ಕಿದೆ. ಎಲ್ಲ ಸಿಬ್ಬಂದಿ ತಯಾರಾಗಿರುವಂತೆ ಜಿಎಂಎಫ್ಸಿ ಸೂಚನೆ ಕೊಟ್ಟಿದೆ. ತುರ್ತು ಔಷಧಿಗಳು ರೆಡಿ ಇಟ್ಕೊಳ್ಳುವಂತೆ ಸೂಚನೆ ಇದು. 24/7 ಆಸ್ಪತ್ರೆ ಸಿಬ್ಬಂದಿ ರೆಡಿಯಾಗಿರುವಂತೆ ಸೂಚನೆ. ನೋಡಿ, ಇದು ಕೂಡ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಎಲ್ಲಾ ರೀತಿಯಾದಂತ ಸಿದ್ಧತೆಗಳನ್ನ ಮಾಡ್ಕೊಂಡಿಟ್ಕೋಬೇಕು. 24/7 ಇಲ್ಲಿ ಆಸ್ಪತ್ರೆಯಲ್ಲಿ ಔಷಧಿ ಇಲ್ಲ, ಔಷಧಿ ಡಿಲೇ ಆಯಿತು, ಅದ್ಯಾವುದೋ ಎಕ್ಸ್ಪೈರಿ ಡೇಟ್ ಇರೋ ಔಷಧಿ ಇದೆ, ಅದೆಲ್ಲ ಇಲ್ಲ. ಎಲ್ಲ ಔಷಧಿಗಳನ್ನ ನೀವು ತಯಾರಾಗಿ ಇಟ್ಕೋಬೇಕು. ಎನಿ ಮೂಮೆಂಟ್ ಏನಾದ್ರೂ ಯುದ್ಧ ಆಯ್ತಪ್ಪ, ಅಥವಾ ಸರ್ಜಿಕಲ್ ಸ್ಟ್ರೈಕ್ ಆಯಿತು, ಅಥವಾ ಏರ್ ಸ್ಟ್ರೈಕ್ ಆಯಿತು, ಅಥವಾ ಏನೋ ದಾಳಿ ಆಯಿತು, ಆ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದಂತ ಸಂದರ್ಭದಲ್ಲಿ ಹಾಸ್ಪಿಟಲ್ ಬಹಳ ಇಂಪಾರ್ಟೆಂಟ್. ಪ್ರಥಮ ಚಿಕಿತ್ಸೆಯಿಂದ ಹಿಡಿದು ಪ್ರತಿಯೊಂದು ಕೊಡಬೇಕಾಗತ್ತೆ. ಆದರೆ ಎಲ್ಲವೂ ಕೂಡ ರೆಡಿ ಇರಬೇಕು ಅಂತ ಸೂಚನೆ ಕೂಡ ಕೊಡಲಾಗಿದೆ. ಕಾಶ್ಮೀರದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ. ಜಮ್ಮುವಿನ ಸರ್ಕಾರಿ ಆಸ್ಪತ್ರೆಗಳಿಗೆ ಹೈ ಅಲರ್ಟ್ ಆಗಿರುವಂತೆ ಘೋಷಣೆ. ಸರ್ವ ರೀತಿಯಲ್ಲಿ ಸನ್ನದ್ಧರಾಗಿರುವಂತೆ ಸೂಚನೆ ಕೂಡ ಸಿಗ್ತಾ ಇದೆ. ಎಲ್ಲ ಸಿಬ್ಬಂದಿ ತಯಾರಾಗಿ ಇರುವಂತೆ ಜೆಎಂಎಫ್ಸಿ ಸೂಚನೆ ಕೊಟ್ಟಿದೆ. ಅಂದ್ರೆ ಎಲ್ಲ ಸಿಬ್ಬಂದಿ ತಯಾರಾಗಿರ್ಬೇಕು. ಅವರಿಗೆ ರಜೆ, ವೀಕ್ ಆಫ್ ಅದ್ಯಾವುದು ಸಿಗೋದಿಲ್ಲ. ಎಲ್ಲರೂ ಸನ್ನದ್ಧರಾಗಿರ್ಬೇಕು. ಯಾವಾಗ ಯುದ್ಧ ಆಗುತ್ತೆ ಅಷ್ಟೊತ್ತಿಗೆ ನಾನು ರಜೆಯಲ್ಲಿದ್ದೆ, ನಾನು ವೀಕ್ ಆಫ್ ಇದೆ, ಬರೋಕ್ಕಾಗಲ್ಲ, ಅದೆಲ್ಲ ಹೇಳೋಕ್ಕಾಗಲ್ಲ. ಸನ್ನದ್ಧರಾಗಿರ್ಬೇಕು. ಈಗ ಕಾಶ್ಮೀರದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಜಮ್ಮುವಿನ ಸರ್ಕಾರಿ ಆಸ್ಪತ್ರೆಗಳಿಗೆ ಹೈ ಅಲರ್ಟ್. ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧರಾಗಿರುವಂತೆ ಸೂಚನೆ ಸಿಕ್ಕಿದೆ. ಎಲ್ಲ ಸಿಬ್ಬಂದಿ ತಯಾರಾಗಿರುವಂತೆ ಜಿಎಂಎಫ್ಸಿ ಸೂಚನೆ ಕೊಟ್ಟಿದೆ. ತುರ್ತು ಔಷಧಿಗಳು ರೆಡಿ ಇಟ್ಕೊಳ್ಳುವಂತೆ ಸೂಚನೆ ಇದು. 24/7 ಆಸ್ಪತ್ರೆ ಸಿಬ್ಬಂದಿ ರೆಡಿಯಾಗಿರುವಂತೆ ಸೂಚನೆ. ನೋಡಿ, ಇದು ಕೂಡ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಎಲ್ಲಾ ರೀತಿಯಾದಂತ ಸಿದ್ಧತೆಗಳನ್ನ ಮಾಡ್ಕೊಂಡಿಟ್ಕೋಬೇಕು. 24/7 ಇಲ್ಲಿ ಆಸ್ಪತ್ರೆಯಲ್ಲಿ ಔಷಧಿ ಇಲ್ಲ, ಔಷಧಿ ಡಿಲೇ ಆಯಿತು, ಅದ್ಯಾವುದೋ ಎಕ್ಸ್ಪೈರಿ ಡೇಟ್ ಇರೋ ಔಷಧಿ ಇದೆ, ಅದೆಲ್ಲ ಇಲ್ಲ. ಎಲ್ಲ ಔಷಧಿಗಳನ್ನ ನೀವು ತಯಾರಾಗಿ ಇಟ್ಕೋಬೇಕು. ಎನಿ ಮೂಮೆಂಟ್ ಏನಾದ್ರೂ ಯುದ್ಧ ಆಯ್ತಪ್ಪ, ಅಥವಾ ಸರ್ಜಿಕಲ್ ಸ್ಟ್ರೈಕ್ ಆಯಿತು, ಅಥವಾ ಏರ್ ಸ್ಟ್ರೈಕ್ ಆಯಿತು, ಅಥವಾ ಏನೋ ದಾಳಿ ಆಯಿತು, ಆ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದಂತ ಸಂದರ್ಭದಲ್ಲಿ ಹಾಸ್ಪಿಟಲ್ ಬಹಳ ಇಂಪಾರ್ಟೆಂಟ್. ಪ್ರಥಮ ಚಿಕಿತ್ಸೆಯಿಂದ ಹಿಡಿದು ಪ್ರತಿಯೊಂದು ಕೊಡಬೇಕಾಗತ್ತೆ. ಆದರೆ ಎಲ್ಲವೂ ಕೂಡ ರೆಡಿ ಇರಬೇಕು ಅಂತ ಸೂಚನೆ ಕೂಡ ಕೊಡಲಾಗಿದೆ. ಕಾಶ್ಮೀರದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ. ಜಮ್ಮುವಿನ ಸರ್ಕಾರಿ ಆಸ್ಪತ್ರೆಗಳಿಗೆ ಹೈ ಅಲರ್ಟ್ ಆಗಿರುವಂತೆ ಘೋಷಣೆ. ಸರ್ವ ರೀತಿಯಲ್ಲಿ ಸನ್ನದ್ಧರಾಗಿರುವಂತೆ ಸೂಚನೆ ಕೂಡ ಸಿಗ್ತಾ ಇದೆ. ಎಲ್ಲ ಸಿಬ್ಬಂದಿ ತಯಾರಾಗಿ ಇರುವಂತೆ ಜೆಎಂಎಫ್ಸಿ ಸೂಚನೆ ಕೊಟ್ಟಿದೆ. ಅಂದ್ರೆ ಎಲ್ಲ ಸಿಬ್ಬಂದಿ ತಯಾರಾಗಿರ್ಬೇಕು. ಅವರಿಗೆ ರಜೆ, ವೀಕ್ ಆಫ್ ಅದ್ಯಾವುದು ಸಿಗೋದಿಲ್ಲ. ಎಲ್ಲರೂ ಸನ್ನದ್ಧರಾಗಿರ್ಬೇಕು. ಯಾವಾಗ ಯುದ್ಧ ಆಗುತ್ತೆ ಅಷ್ಟೊತ್ತಿಗೆ ನಾನು ರಜೆಯಲ್ಲಿದ್ದೆ, ನಾನು ವೀಕ್ ಆಫ್ ಇದೆ, ಬರೋಕ್ಕಾಗಲ್ಲ, ಅದೆಲ್ಲ ಹೇಳೋಕ್ಕಾಗಲ್ಲ. ಸನ್ನದ್ಧರಾಗಿರಬೇಕು. ಈಗ ಕಾಶ್ಮೀರದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಜಮ್ಮುವಿನ ಸರ್ಕಾರಿ ಆಸ್ಪತ್ರೆಗಳಿಗೆ ಹೈ ಅಲರ್ಟ್. ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧರಾಗಿರುವಂತೆ ಸೂಚನೆ ಸಿಕ್ಕಿದೆ. ಎಲ್ಲ ಸಿಬ್ಬಂದಿ ತಯಾರಾಗಿರುವಂತೆ ಜಿಎಂಎಫ್ಸಿ ಸೂಚನೆ ಕೊಟ್ಟಿದೆ. ತುರ್ತು ಔಷಧಿಗಳು ರೆಡಿ ಇಟ್ಕೊಳ್ಳುವಂತೆ ಸೂಚನೆ ಇದು. 24/7 ಆಸ್ಪತ್ರೆ ಸಿಬ್ಬಂದಿ ರೆಡಿಯಾಗಿರುವಂತೆ ಸೂಚನೆ. ನೋಡಿ, ಇದು ಕೂಡ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಎಲ್ಲಾ ರೀತಿಯಾದಂತ ಸಿದ್ಧತೆಗಳನ್ನ ಮಾಡ್ಕೊಂಡಿಟ್ಕೋಬೇಕು. 24/7 ಇಲ್ಲಿ ಆಸ್ಪತ್ರೆಯಲ್ಲಿ ಔಷಧಿ ಇಲ್ಲ, ಔಷಧಿ ಡಿಲೇ ಆಯಿತು, ಅದ್ಯಾವುದೋ ಎಕ್ಸ್ಪೈರಿ ಡೇಟ್ ಇರೋ ಔಷಧಿ ಇದೆ, ಅದೆಲ್ಲ ಇಲ್ಲ. ಎಲ್ಲ ಔಷಧಿಗಳನ್ನ ನೀವು ತಯಾರಾಗಿ ಇಟ್ಕೋಬೇಕು. ಎನಿ ಮೂಮೆಂಟ್ ಏನಾದ್ರೂ ಯುದ್ಧ ಆಯ್ತಪ್ಪ, ಅಥವಾ ಸರ್ಜಿಕಲ್ ಸ್ಟ್ರೈಕ್ ಆಯಿತು, ಅಥವಾ ಏರ್ ಸ್ಟ್ರೈಕ್ ಆಯಿತು, ಅಥವಾ ಏನೋ ದಾಳಿ ಆಯಿತು, ಆ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದಂತ ಸಂದರ್ಭದಲ್ಲಿ ಹಾಸ್ಪಿಟಲ್ ಬಹಳ ಇಂಪಾರ್ಟೆಂಟ್. ಪ್ರಥಮ ಚಿಕಿತ್ಸೆಯಿಂದ ಹಿಡಿದು ಪ್ರತಿಯೊಂದು ಕೊಡಬೇಕಾಗತ್ತೆ. ಆದರೆ ಎಲ್ಲವೂ ಕೂಡ ರೆಡಿ ಇರಬೇಕು ಅಂತ ಸೂಚನೆ ಕೂಡ ಕೊಡಲಾಗಿದೆ.
ಕಾಶ್ಮೀರದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಜಮ್ಮುವಿನ ಸರ್ಕಾರಿ ಆಸ್ಪತ್ರೆಗಳಿಗೆ ಹೈ ಅಲರ್ಟ್ ಆಗಿರುವಂತೆ ಘೋಷಣೆ. ಸರ್ವ ರೀತಿಯಲ್ಲಿ ಸನ್ನದ್ಧರಾಗಿರುವಂತೆ ಸೂಚನೆ ಕೂಡ ಸಿಗ್ತಾ ಇದೆ. ಎಲ್ಲ ಸಿಬ್ಬಂದಿ ತಯಾರಾಗಿ ಇರುವಂತೆ ಜೆಎಂಎಫ್ಸಿ ಸೂಚನೆ ಕೊಟ್ಟಿದೆ. ಅಂದ್ರೆ ಎಲ್ಲ ಸಿಬ್ಬಂದಿ ತಯಾರಾಗಿರ್ಬೇಕು, ಅವರಿಗೆ ರಜೆ ವೀಕ್ ಆಫ್ ಅದ್ಯಾವುದು ಸಿಗೋದಿಲ್ಲ. ಎಲ್ಲರೂ ಸನ್ನದ್ಧರಾಗಿರ್ಬೇಕು. ಯಾವಾಗ ಯುದ್ಧ ಆಗುತ್ತೆ ಅಷ್ಟೊತ್ತಿಗೆ ನಾನು ರಜೆಯಲ್ಲಿದ್ದೆ, ನಾನು ವೀಕ್ ಆಫ್ ಇದೆ, ಬರೋಕ್ಕಾಗಲ್ಲ, ಅದೆಲ್ಲ ಹೇಳೋಕ್ಕಾಗಲ್ಲ. ಸನ್ನದ್ಧರಾಗಿರ್ಬೇಕು. ಈಗ ಕಾಶ್ಮೀರದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಜಮ್ಮುವಿನ ಸರ್ಕಾರಿ ಆಸ್ಪತ್ರೆಗಳಿಗೆ ಹೈ ಅಲರ್ಟ್. ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧರಾಗಿರುವಂತೆ ಸೂಚನೆ ಸಿಕ್ಕಿದೆ. ಎಲ್ಲ ಸಿಬ್ಬಂದಿ ತಯಾರಾಗಿರುವಂತೆ ಜಿಎಂಎಫ್ಸಿ ಸೂಚನೆ ಕೊಟ್ಟಿದೆ. ತುರ್ತು ಔಷಧಿಗಳು ರೆಡಿ ಇಟ್ಕೊಳ್ಳುವಂತೆ ಸೂಚನೆ ಇದು. 24/7 ಆಸ್ಪತ್ರೆ ಸಿಬ್ಬಂದಿ ರೆಡಿಯಾಗಿರುವಂತೆ ಸೂಚನೆ. ನೋಡಿ, ಇದು ಕೂಡ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಎಲ್ಲಾ ರೀತಿಯಾದಂತ ಸಿದ್ಧತೆಗಳನ್ನ ಮಾಡ್ಕೊಂಡಿಟ್ಕೋಬೇಕು. 24/7 ಇಲ್ಲಿ ಆಸ್ಪತ್ರೆಯಲ್ಲಿ ಔಷಧಿ ಇಲ್ಲ, ಔಷಧಿ ಡಿಲೇ ಆಯಿತು, ಅದ್ಯಾವುದೋ ಎಕ್ಸ್ಪೈರಿ ಡೇಟ್ ಇರೋ ಔಷಧಿ ಇದೆ, ಅದೆಲ್ಲ ಇಲ್ಲ. ಎಲ್ಲ ಔಷಧಿಗಳನ್ನ ನೀವು ತಯಾರಾಗಿ ಇಟ್ಕೋಬೇಕು. ಎನಿ ಮೂಮೆಂಟ್ ಏನಾದ್ರೂ ಯುದ್ಧ ಆಯ್ತಪ್ಪ, ಅಥವಾ ಸರ್ಜಿಕಲ್ ಸ್ಟ್ರೈಕ್ ಆಯಿತು, ಅಥವಾ ಏರ್ ಸ್ಟ್ರೈಕ್ ಆಯಿತು, ಅಥವಾ ಏನೋ ದಾಳಿ ಆಯಿತು, ಆ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದಂತ ಸಂದರ್ಭದಲ್ಲಿ ಸೊ ಹಾಸ್ಪಿಟಲ್ ಬಹಳ ಇಂಪಾರ್ಟೆಂಟ್. ಪ್ರಥಮ ಚಿಕಿತ್ಸೆಯಿಂದ ಹಿಡಿದು ಪ್ರತಿಯೊಂದು ಕೊಡಬೇಕಾಗತ್ತೆ. ಆದರೆ ಎಲ್ಲವೂ ಕೂಡ ರೆಡಿ ಇರಬೇಕು ಅಂತ ಸೂಚನೆ ಕೂಡ ಕೊಡಲಾಗಿದೆ. ಕಾಶ್ಮೀರದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಜಮ್ಮುವಿನ ಸರ್ಕಾರಿ ಆಸ್ಪತ್ರೆಗಳಿಗೆ ಹೈ ಅಲರ್ಟ್ ಆಗಿರುವಂತೆ ಘೋಷಣೆ. ಸರ್ವ ರೀತಿಯಲ್ಲಿ ಸನ್ನದ್ಧರಾಗಿರುವಂತೆ ಸೂಚನೆ ಕೂಡ ಸಿಗ್ತಾ ಇದೆ. ಎಲ್ಲ ಸಿಬ್ಬಂದಿ ತಯಾರಾಗಿ ಇರುವಂತೆ ಜೆಎಂಎಫ್ಸಿ ಸೂಚನೆ ಕೊಟ್ಟಿದೆ. ಅಂದ್ರೆ ಎಲ್ಲ ಸಿಬ್ಬಂದಿ ತಯಾರಾಗಿರ್ಬೇಕು, ಅವರಿಗೆ ರಜೆ ವೀಕ್ ಆಫ್ ಅದ್ಯಾವುದು ಸಿಗೋದಿಲ್ಲ. ಎಲ್ಲರೂ ಸನ್ನದ್ಧರಾಗಿರ್ಬೇಕು. ಯಾವಾಗ ಯುದ್ಧ ಆಗುತ್ತೆ ಅಷ್ಟೊತ್ತಿಗೆ ನಾನು ರಜೆಯಲ್ಲಿದ್ದೆ, ನಾನು ವೀಕ್ ಆಫ್ ಇದೆ, ಬರೋಕ್ಕಾಗಲ್ಲ, ಅದೆಲ್ಲ ಹೇಳೋಕ್ಕಾಗಲ್ಲ. ಸನ್ನದ್ಧರಾಗಿರ್ಬೇಕು. ಈಗ ಕಾಶ್ಮೀರದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಜಮ್ಮುವಿನ ಸರ್ಕಾರಿ ಆಸ್ಪತ್ರೆಗಳಿಗೆ ಹೈ ಅಲರ್ಟ್. ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧರಾಗಿರುವಂತೆ ಸೂಚನೆ ಸಿಕ್ಕಿದೆ. ಎಲ್ಲ ಸಿಬ್ಬಂದಿ ತಯಾರಾಗಿರುವಂತೆ ಜಿಎಂಎಫ್ಸಿ ಸೂಚನೆ ಕೊಟ್ಟಿದೆ. ತುರ್ತು ಔಷಧಿಗಳು ರೆಡಿ ಇಟ್ಕೊಳ್ಳುವಂತೆ ಸೂಚನೆ ಇದು. 24/7 ಆಸ್ಪತ್ರೆ ಸಿಬ್ಬಂದಿ ರೆಡಿಯಾಗಿರುವಂತೆ ಸೂಚನೆ. ನೋಡಿ, ಇದು ಕೂಡ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಎಲ್ಲಾ ರೀತಿಯಾದಂತ ಸಿದ್ಧತೆಗಳನ್ನ ಮಾಡ್ಕೊಂಡಿಟ್ಕೋಬೇಕು. 24/7 ಇಲ್ಲಿ ಆಸ್ಪತ್ರೆಯಲ್ಲಿ ಔಷಧಿ ಇಲ್ಲ, ಔಷಧಿ ಡಿಲೇ ಆಯಿತು, ಅದ್ಯಾವುದೋ ಎಕ್ಸ್ಪೈರಿ ಡೇಟ್ ಇರೋ ಔಷಧಿ ಇದೆ, ಅದೆಲ್ಲ ಇಲ್ಲ. ಎಲ್ಲ ಔಷಧಿಗಳನ್ನ ನೀವು ತಯಾರಾಗಿ ಇಟ್ಕೋಬೇಕು. ಎನಿ ಮೂಮೆಂಟ್ ಏನಾದ್ರೂ ಯುದ್ಧ ಆಯ್ತಪ್ಪ, ಅಥವಾ ಸರ್ಜಿಕಲ್ ಸ್ಟ್ರೈಕ್ ಆಯಿತು, ಅಥವಾ ಏರ್ ಸ್ಟ್ರೈಕ್ ಆಯಿತು, ಅಥವಾ ಏನೋ ದಾಳಿ ಆಯಿತು, ಆ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದಂತ ಸಂದರ್ಭದಲ್ಲಿ ಸೊ ಹಾಸ್ಪಿಟಲ್ ಬಹಳ ಇಂಪಾರ್ಟೆಂಟ್. ಪ್ರಥಮ ಚಿಕಿತ್ಸೆಯಿಂದ ಹಿಡಿದು ಪ್ರತಿಯೊಂದು ಕೊಡಬೇಕಾಗತ್ತೆ. ಆದರೆ ಎಲ್ಲವೂ ಕೂಡ ರೆಡಿ ಇರಬೇಕು ಅಂತ ಸೂಚನೆ ಕೂಡ ಕೊಡಲಾಗಿದೆ. ಕಾಶ್ಮೀರದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಜಮ್ಮುವಿನ ಸರ್ಕಾರಿ ಆಸ್ಪತ್ರೆಗಳಿಗೆ ಹೈ ಅಲರ್ಟ್ ಆಗಿರುವಂತೆ ಘೋಷಣೆ. ಸರ್ವ ರೀತಿಯಲ್ಲಿ ಸನ್ನದ್ಧರಾಗಿರುವಂತೆ ಸೂಚನೆ ಕೂಡ ಸಿಗ್ತಾ ಇದೆ. ಎಲ್ಲ ಸಿಬ್ಬಂದಿ ತಯಾರಾಗಿ ಇರುವಂತೆ ಜೆಎಂಎಫ್ಸಿ ಸೂಚನೆ ಕೊಟ್ಟಿದೆ. ಅಂದ್ರೆ ಎಲ್ಲ ಸಿಬ್ಬಂದಿ ತಯಾರಾಗಿರ್ಬೇಕು, ಅವರಿಗೆ ರಜೆ ವೀಕ್ ಆಫ್ ಅದ್ಯಾವುದು ಸಿಗೋದಿಲ್ಲ. ಎಲ್ಲರೂ ಸನ್ನದ್ಧರಾಗಿರ್ಬೇಕು. ಯಾವಾಗ ಯುದ್ಧ ಆಗುತ್ತೆ ಅಷ್ಟೊತ್ತಿಗೆ ನಾನು ರಜೆಯಲ್ಲಿದ್ದೆ, ನಾನು ವೀಕ್ ಆಫ್ ಇದೆ, ಬರೋಕ್ಕಾಗಲ್ಲ, ಅದೆಲ್ಲ ಹೇಳೋಕ್ಕಾಗಲ್ಲ. ಸನ್ನದ್ಧರಾಗಿರ್ಬೇಕು. ಈಗ ಕಾಶ್ಮೀರದ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಜಮ್ಮುವಿನ ಸರ್ಕಾರಿ ಆಸ್ಪತ್ರೆಗಳಿಗೆ ಹೈ ಅಲರ್ಟ್. ಸರ್ವ ರೀತಿಯಲ್ಲೂ ಕೂಡ ಸನ್ನದ್ಧರಾಗಿರುವಂತೆ ಸೂಚನೆ ಸಿಕ್ಕಿದೆ. ಎಲ್ಲ ಸಿಬ್ಬಂದಿ ತಯಾರಾಗಿರುವಂತೆ ಜಿಎಂಎಫ್ಸಿ ಸೂಚನೆ ಕೊಟ್ಟಿದೆ. ತುರ್ತು ಔಷಧಿಗಳು ರೆಡಿ ಇಟ್ಕೊಳ್ಳುವಂತೆ ಸೂಚನೆ ಇದು. 24/7 ಆಸ್ಪತ್ರೆ ಸಿಬ್ಬಂದಿ ರೆಡಿಯಾಗಿರುವಂತೆ ಸೂಚನೆ. ನೋಡಿ, ಇದು ಕೂಡ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಎಲ್ಲಾ ರೀತಿಯಾದಂತ ಸಿದ್ಧತೆಗಳನ್ನ ಮಾಡ್ಕೊಂಡಿಟ್ಕೋಬೇಕು. 24/7 ಇಲ್ಲಿ ಆಸ್ಪತ್ರೆಯಲ್ಲಿ ಔಷಧಿ ಇಲ್ಲ, ಔಷಧಿ ಡಿಲೇ ಆಯಿತು, ಅದ್ಯಾವುದೋ ಎಕ್ಸ್ಪೈರಿ ಡೇಟ್ ಇರೋ ಔಷಧಿ ಇದೆ, ಅದೆಲ್ಲ ಇಲ್ಲ. ಎಲ್ಲ ಔಷಧಿಗಳನ್ನ ನೀವು ತಯಾರಾಗಿ ಇಟ್ಕೋಬೇಕು. ಎನಿ ಮೂಮೆಂಟ್ ಏನಾದ್ರೂ ಯುದ್ಧ ಆಯ್ತಪ್ಪ, ಅಥವಾ ಸರ್ಜಿಕಲ್ ಸ್ಟ್ರೈಕ್ ಆಯಿತು, ಅಥವಾ ಏರ್ ಸ್ಟ್ರೈಕ್ ಆಯಿತು, ಅಥವಾ ಏನೋ ದಾಳಿ ಆಯಿತು, ಆ ಸಂದರ್ಭದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದಂತ ಸಂದರ್ಭದಲ್ಲಿ ಸೊ ಹಾಸ್ಪಿಟಲ್ ಬಹಳ ಇಂಪಾರ್ಟೆಂಟ್. ಪ್ರಥಮ ಚಿಕಿತ್ಸೆಯಿಂದ ಹಿಡಿದು ಪ್ರತಿಯೊಂದು ಕೊಡಬೇಕಾಗತ್ತೆ. ಆದರೆ ಎಲ್ಲವೂ ಕೂಡ ರೆಡಿ ಇರಬೇಕು ಅಂತ ಸೂಚನೆ ಕೂಡ ಕೊಡಲಾಗಿದೆ.